ಮನೆ ಕೆಲಸದವಳ ಜೊತೆಗೆ ಗಂಡನ ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿ ಸಿಡಿದೆದ್ದು ಗಂಡನನ್ನೇ ಹೊಡೆದಾಕ್ಬಿಟ್ಟಿದ್ದಾಳೆ ಹೆಂಡತಿ. ಪತ್ನಿಯನ್ನೇ ಕೊಂದು ನಾಟಕವಾಡಿದಾಳೆ ಪತ್ನಿ ಶ್ರುತಿ. ಗಂಡಂಗೂ ಮತ್ತು ಮನೆ ಕೆಲಸದವಳಿಗೂ ಅಕ್ರಮ ಸಂಬಂಧ ಇತ್ತು. ಆ ಹಿನ್ನೆಲೆಯಲ್ಲಿ ಪತ್ನಿ ಪತಿಯನ್ನೇ ಕೊಲೆ ಮಾಡಿ ನಾಟಕ ಮಾಡಿದಾಳೆ. ಬೆಂಗಳೂರಿನ ಸದ್ಗುಂಟೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಕೆಲಸದವಳ ಜೊತೆಗೆ ಭಾಸ್ಕರ್ ಗಂಡ ಸಲಗೆಯಿಂದಿದ್ದ. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಆಗಾಗ್ಗೆ ಗಲಾಟೆ ಮಾಡ್ಕೋತಾ ಇದ್ರು. ಏನ್ ಸಲಗೆ, ಏನ್ ನಡೀತಿದೆ ನಿಮ್ಮಿಬ್ಬರ ನಡುವೆ ಅಂತ ಆಗಾಗ್ಗೆ ಗಲಾಟೆ ಆಗ್ತಾ ಇತ್ತು. 2 ದಿನದ ಹಿಂದೆ ಗಂಡನಿಗೆ ಬಲವಾಗಿ ಶ್ರುತಿ ಹೊಡೆದು ಬಿಡ್ತಾಳೆ. ಇದರಿಂದ ಸ್ಥಳದಲ್ಲೇ ಗಂಡ ಭಾಸ್ಕರ ಮೃತಪಟ್ಟಿದ್ದಾನೆ. ಇವಳು ನೋಡಿ ಹಂತಕ್ಕೆ ಶ್ರುತಿ ಮತ್ತು ಭಾಸ್ಕರ್ ಅವರ ಸಂಸಾರದಲ್ಲಿ ಯಾರೋ ಒಬ್ಳು ಮನೆ ಕೆಲಸದವಳು ಕಡ್ಡಿಯಲ್ಲಿ ಆಡ್ಸೋಕೆ ಬಂದ್ಲು. ಭಾಸ್ಕರ್ ಮತ್ತು ಮನೆ ಕೆಲಸದವಳ ಸಲುಗೆ ನೋಡಿ ಪತ್ನಿ ಶ್ರುತಿಗೆ ಅನುಮಾನ ಬರುತ್ತೆ. ಆ ಅನುಮಾನದಿಂದ ಆಕೆ ತನ್ನ ಗಂಡನಿಗೆ ಬಲವಾಗಿ ಹೊಡಿತಾಳೆ. ಅವನು ಅಲ್ಲೇ ಬಿದ್ದು ಸಾವನ್ನಪ್ಪಿಡ್ತಾನೆ. ಆಮೇಲೆ ಕೊಲೆ ಆಡಿದ್ಮೇಲೆ ಸ್ನಾನ ಮಾಡಿಸ್ತಾಳೆ. ಸ್ನಾನ ಮಾಡಿಸಿ ಗಂಡನನ್ನ ಕೊಂದು ಪೊಲೀಸರ ಮುಂದೆ ಕತೆ ಕಟ್ತಾಳೆ. ಕುಡಿದು ಬಂದು ಬಾತ್ರೂಮಲ್ಲಿ ಬಿದ್ದು ಬಿಟ್ಟಿದ್ದ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಅಸಹಜ ಸಾವು ಅನ್ನೋದು ಕೂಡ ಪ್ರಕರಣ ದಾಖಲಾಗುತ್ತೆ. ಆದರೆ ಆತನ ತಲೆ ಮೇಲೆ ಅಥವಾ ಎಲ್ಲೋ ಒಂದ್ ಕಡೆ ಹೊಡೆದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢ ಆಗುತ್ತೆ. ಆಮೇಲೆ ಶ್ರುತಿಯನ್ನು ಕರೆಸಿ ವಿಚಾರಣೆ ಮಾಡಿದಾಗ ಇಲ್ಲ ಸರ್ ನಾನೇ ಕೊಂದಿದ್ದು ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ ಹಂತಕಿ ಶ್ರುತಿ. ಬೆಂಗಳೂರಿನ ಸದ್ಗಂಟೆಪಾಳ್ಯದ ಕಥೆ ಇದು. ಮದುವೆ ಸಂಬಂಧ, ರಿಲೇಷನ್ಶಿಪ್ಪು, ಲವ್ ಯಾವುದಪ್ಪ ಇದೆಲ್ಲ ಎಲ್ಲಿ ಹೋಗ್ತಿದೆ, ಯಾವ ಕಾಲದಲ್ಲಿ ನಾವಿದ್ದೀವಿ ಅಂತ ಅನ್ನಿಸ್ಬಿಡ್ತಾ ಇದೆ. ಹೆಂಡತಿ ಗಂಡನ ಕೊಲ್ಲೋದು, ಗಂಡ ಹೆಂಡತಿನ ಕೊಲ್ಲೋದು, ಅಕ್ರಮ ಸಂಬಂಧ, ಮನೆ ಕೆಲಸದವಳ ಜೊತೆಗೆ ಸಂಬಂಧ, ಅದು ಇದು ಪ್ರಕರಣಗಳ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಈಗ ಮತ್ತೊಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಪತ್ನಿ ಕೈಯಲ್ಲೇ.